ಎಲ್ಲ ಅಕ್ರಾಲಿಕ್ ಫಿನಿಶ್ ಮಾಡ್ಯುಲರ್ ಕಿಚನ್ ಮಾಡಿಕೊಟ್ಟಿದ್ದೀವಿ. ಅಂದರೆ ಇಟಾಲಿಯನ್ ಕಿಚನ್ ಅಂತಲೇ ಹೇಳ್ಬೋದು ಇದನ್ನ. ಆ್ಯಂಡ್ ಕಸ್ಟಮರ್ ತುಂಬ ಚೂಸಿ, ಅವರು ಹೀಗೇ ಬೇಕು ಅಂತ ಕೇಳ್ತಾರೆ. ಈ ಕೌಂಟರ್ ಟಾಪ್ ಹೀಗೇ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಯೂನಿಟ್ ಹೌದು ಮೇಡಮ್. ಈ ದಟ್ ಸರ್ಕ್ಯುಲರ್ಸು ಮತ್ತು ಈ ಯೂನಿಟ್ಗೆ ಟಾಪಲ್ಲೂ ಅದೇ ಥರ ಮ್ಯಾಚ್ ಆಗಬೇಕು. ದಿಸ್ ಲೈಟ್ ಸೆಲೆಕ್ಷನ್ಸು ಅಂದರೆ ಎವ್ರಿಥಿಂಗ್ ನಾವೇ ಮಾಡಿಕೊಟ್ಟಿರೋದು ಮೇಡಮ್. ಆಲ್ ದ ಲೈಟ್ ಇಂಪ್ಲಿಮೆಂಟೇಷನ್, ಲೈಟ್ ಸೆಲೆಕ್ಷನ್ಸು ಆ್ಯಂಡ್ ಇದು ಟ್ಯಾಪ್ವರೆಗೂ ನಾವೇ ಮಾಡ್ತೀವಿ. ಟ್ಯಾಪ್ ಸೆಲೆಕ್ಷನ್ಸನ್ನು ನಮ್ಮ ಕಡೆಯಿಂದನೇ ಮಾಡ್ತೀವಿ. ಇದು ಅಕ್ರಾಲಿಕ್ ಫಿನಿಶ್ ಕಿಚನ್ ಮೇಡಮ್. ಇಲ್ಲಿ ಕೌಂಟರ್ ಟಾಪ್ ಕ್ವಾಡ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಬೇಸ್ ನಿಮ್ಗೆ ವಾಲ್ ಯೂನಿಟ್ ಆ್ಯಂಡ್ ಲಾಫ್ಟ್ ಕೊಟ್ಟಿದ್ದೀವಿ ಇಲ್ಲಿ ಯೂನಿಟ್ಸು. ಆ್ಯಂಡ್ ಇಲ್ಲಿ ಬಂದರೆ ಒಂದು ಪ್ಯಾಂಟ್ರಿ ಯೂನಿಟ್ ಅಂತ ಕೊಟ್ಟಿದ್ದೀವಿ. ಅಂದರೆ ನಾರ್ಮಲಿ ಲೇಡೀಸ್ಗೆ ನಿಮಗೆ ಸ್ಟೋರೇಜ್ ಬೇಕು. ಮೇನ್ಲಿ ಸ್ಟೋರೇಜ್, ಬಾಕ್ಸ್ ಸ್ಟೋರೇಜಸ್ ಎಲ್ಲ ಇಲ್ಲಿ ಬರುತ್ತೆ. ಹಿಂದೆ ಸ್ಟೋರೇಜ್ಗೆ ಒಂದು ರೂಮ್ ಮಾಡ್ತಾ ಇದ್ರಿ, ಇವಾಗ ಅದೇನು ಅವಶ್ಯಕತೆ ಇಲ್ಲ, ಇಷ್ಟರಲ್ಲೇ ಎಲ್ಲ ಇಟ್ಕೊಬಹುದು. ಆ ಮೇಜರ್ ಐಟಮ್ಸ್ ಇಲ್ಲೇ ಇಟ್ಕೋಬಹುದು. ಅಂಡ್ ನಿಮ್ಗೆ ಇಲ್ಲಿ ಬಂದ್ರೆ ಇದು ಫಾರ್ ದ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ಗೆ ವಿಕಾ ಬಾಸ್ಕೆಟ್ ಅಂತ ಹೇಳ್ತೀವಿ. ಅಂಡ್ ಇದನ್ನ ಟ್ಯಾಂಬರ್ ಯೂನಿಟ್ ಅಂತ ಹೇಳ್ತೀವಿ. ನೀವು ಸ್ಲೈಡ್ ಮಾಡಿದ್ರೆ ಈ ಶೆಲ್ಫ್ಸ್ನ ನೀವು ತೆಗಿಬಹುದು, ಏನಾದ್ರು ಬಿಗರ್ ಐಟಮ್ಸ್ ಇಡ್ಬೋದು ಬೇಕಾದ್ರೆ. ಅದು ಇದನ್ನ ಟ್ಯಾಂಬರ್ ಯೂನಿಟ್ ಅಂತ ಹೇಳ್ತೀವಿ. ಇಲ್ಲಿ ಅಪ್ಲಿಫ್ಟ್ ಮಾಡಿದ್ವಿ ಮೇಡಮ್. ವಾಲ್ ಯೂನಿಟ್ಸ್ ಅಲ್ಲಿ ಒಂದು ಅಪ್ಲಿಫ್ಟ್ ಮಾಡಿದ್ವಿ, ಮತ್ತೆ ಅಲ್ಯೂಮಿನಿಯಂ ಶಟರ್ಸ್ ಒಂದು ಡೋರ್ ಕೊಟ್ಟಿದ್ದೀವಿ. ಅಂಡ್ ಓಪನ್ ಯೂನಿಟ್ ಕೊಟ್ಟಿದ್ವಿ ಕಾರ್ನರ್ ಸ್ಪೇಸ್ ಅಲ್ಲಿ. ಅಂಡ್ ಇಲ್ಲೊಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಅಂಡ್ ನಿಮ್ಗೆ ಇಲ್ಲಿ ಎಲಿಗೆಂಟ್ ಆಗಿ ಯಾವ್ದಾದ್ರು ಐಟಮ್ಸ್ ಇಟ್ಕೋಬೇಕು ಅಂದ್ರೆ ಇಲ್ಲಿ ಇಟ್ಕೋಬಹುದು. ಇದು ಅಪ್ಲಿಫ್ಟ್ ಮಾಡಿದ್ರೆ ನಿಮ್ಗೆ ನೋಡಿ ಡಬಲ್ ಡೋರ್ ಲಿಫ್ಟ್ ಒಂದೇ ಆಗ್ಬಿಡುತ್ತೆ. ಇಲ್ಲೊಂದು ಶೆಲ್ಫ್ ಬರುತ್ತೆ. ಆಕ್ಚುಲಿ ದಿಸ್ ಶೆಲ್ಫ್ ವಿಲ್ ಬಿ ಫಿಕ್ಸ್ಡ್ ಇಯರ್. ಅಂದ್ರೆ ನಿಮ್ಗೆ ಇಲ್ಲಿ ಸ್ಟೋರೇಜ್ ಯಾವ ತರ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಬಿಗರ್ ಏನಾದ್ರು ಇಟ್ಕೋತೀರಾ ಅಂದ್ರೆ ಈ ಶೆಲ್ಫ್ ರಿಮೂವ್ ಮಾಡ್ಬೋದು. ಅದರ ಆಪ್ಷನ್ಸ್ ಕೊಟ್ಟಿರ್ತೀವಿ. ಅಂಡ್ ಇಲ್ಲಿ ಟೈಲಿಗೆಲ್ಲ ಹೈಲೈಟ್ ಆಗೋಕ್ಕೆ ಸ್ಟ್ರಿಪ್ ಲೈಟ್ ಕೊಟ್ಟಿರ್ತೀವಿ. ಅಂದ್ರೆ ತುಂಬಾ ಯುನಿಕ್ ಆಗಿ ಬರುತ್ತೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀರಾ? ಎಸ್ ಮೇಡಮ್, ಇದರ ವಾಲ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದೀವಿ. ಅಂದ್ರೆ ನಿಮ್ಗೆ ಈ ಥೀಮ್ಗೆ ಕ್ವಾಡ್ಸ್ಗೆ ಮ್ಯಾಚ್ ಮಾಡಿ ಈ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಇಲ್ಲೊಂದು ಕ್ರಾಕರಿ ಯೂನಿಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅಂದ್ರೆ ಅವರು ಇಲ್ಲಿ ಬುದ್ಧ ಇಟ್ಕೋಬೇಕು ಅನ್ನೋದು ಕಾನ್ಸೆಪ್ಟ್ ಇತ್ತು. ಆಕ್ಚುಲಿ ಇಲ್ಲಿ ಬುದ್ಧ ಇಟ್ಕೊಂಡ್ರೆ ಇದೊಂದು ಮಿರರ್ ಮಾಡಿದೀವಿ. ಇದು ವಿ ಗ್ರೂ ಮಿರರ್ ಅಂತ ಹೇಳ್ತೀವಿ. ಇದು ಅಂದ್ರೆ ಬ್ರಾನ್ಸ್ ಫಿನಿಶ್ ಕೊಡುತ್ತೆ. ಇಲ್ಲಿ ಏನೇ ಹೈಲೈಟೆಡ್ ಐಟಮ್ಸ್ ಇಟ್ಕೋಬಹುದು. ಅಂಡ್ ಇಲ್ಲೊಂದು ವಾಲ್ ಪೇಪರ್ ಕ್ರಿಯೇಟ್ ಮಾಡಿದೀವಿ. ಅದು ಲೋಟಸ್ ಥೀಮ್ ಅಲ್ಲಿ ಇದೇ ತರ ಬೇಕು ಅಂತ ಕಸ್ಟಮರ್ ಕೇಳಿದ್ರು. ಅಂಡ್ ಇಲ್ಲೊಂದು ನೀಶ್ ತರ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲೊಂದು ವಾಲ್ ಪೇಪರ್ ಕ್ರಿಯೇಟ್ ಮಾಡಿ ಹೈಲೈಟ್ ಮಾಡಿದೀವಿ. ನೆಕ್ಸ್ಟ್ ಇಲ್ಲೊಂದು ಬೆಡ್ರೂಮ್ ಇದೆ ಮೇಡಮ್. ಆಕ್ಚುಲಿ ಪೇರೆಂಟ್ಸ್ ಬೆಡ್ರೂಮ್ ಅಂತ ನಾವು ಹೇಳ್ಬೋದು, ಗೆಸ್ಟ್ ಬೆಡ್ರೂಮ್ ಅಂತ ನಾವು ಹೇಳ್ಬೋದು. ಸೌತ್ ವೆಸ್ಟ್ ಕಾರ್ನರ್ ಅಲ್ಲೇ ಇದೆ ಇದು. ಅಂದ್ರೆ ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ. ಅಂಡ್ ಇಲ್ಲಿ ಟೋಟಲ್ ನಿಮ್ಮೊಂದು 12x12 ಬೆಡ್ರೂಮ್ ಮೇಡಮ್. ನಿಯರ್ಲಿ 120 ಸ್ಕ್ವೇರ್ ಫೀಟ್ ಇದೆ ಇದು. ಅಂದ್ರೆ ಒಂದು ಸ್ಪೇಷಿಯಸ್ ಬೆಡ್ರೂಮ್ ಹೇಗಿರಬೇಕು ಅನ್ನೋದು ಪರ್ಫೆಕ್ಟ್ ಆಗಿದೆ ಮೇಡಮ್. ಅಂದ್ರೆ ಇಲ್ಲೊಂದು ಕಾಟ್ ಪೊಸಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಹೈಲೈಟ್ ಮಾಡೋದಕ್ಕೆ ನಾವು MDF ಬೀಡ್ ಮಾಡ್ಕೊಂಡಿದ್ವಿ, ಬೀಡಿಂಗ್ ಮಾಡಿ. ಕಲರ್ ಸಕ್ಕತ್ತಾಗಿದೆ ಸರ್. ಎಸ್, ದಟ್ಸ್ ಅ ಪೀಚ್ ಗ್ರೀನ್ ಅಂತ ಹೇಳ್ಬೋದು. ಅಂದ್ರೆ ನಿಮ್ಗೆ ತುಂಬಾ ರಾಯಲ್ ಲುಕ್ ಕಾಣುತ್ತೆ ಮೇಡಮ್.